ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತದ ಪಕ್ಕದಲ್ಲಿ ಮಹಾಸಂಚು. ಹೊಸ ದೇಶಕ್ಕಾಗಿ ಅಮೆರಿಕ ಪಾಕ್ ತಯಾರಿ. ಎಚ್ಚೆತ್ತುಕೊಳ್ತಾವ ಭಾರತ ಚೀನಾ. ನಮಸ್ಕಾರ ಸ್ನೇಹಿತರೆ. ಇಡೀ ಜಗತ್ತು ನಾನಾ ಸಂಘರ್ಷ, ನಾನಾ ಲೆಕ್ಕಾಚಾರಗಳಲ್ಲಿ ಮುಳುಗಿರೋ ಹೊತ್ತಲ್ಲಿ ಭಾರತದ ಬುಡದಲ್ಲಿ ಆಘಾತಕಾರಿ ಬೆಳವಣಿಗೆಯಾಗ್ತಾ ಇದೆ. ಭಾರತದ ಪಕ್ಕದಲ್ಲೇ, ಭಾರತದ ಕಣ್ಣಳತೆಯಲ್ಲೇ ಹೊಸ ದೇಶದ ಸೃಷ್ಟಿಗೆ ದುಷ್ಟ ಶಕ್ತಿಗಳ ತಯಾರಿ ಶುರುವಾಗಿದೆ. ಇಷ್ಟು ದಿನ ಅಮೆರಿಕ, ಬಾಂಗ್ಲಾ ಅನ್ನೋ ಎರಡು ಕುತಂತ್ರಿಗಳು ಈ ಕೆಲಸ ಮಾಡ್ತಿದ್ರು. ಈಗ ಅಲ್ಲಿಗೆ ಪಾಕಿಸ್ತಾನ ಕೂಡ ಎಂಟರ್ ಆಗ್ತಿದೆ. ಇದರೊಂದಿಗೆ ಭಾರತ, ಮಯನ್ಮಾರ್ ಅಷ್ಟೇ ಯಾಕೆ, ತನ್ನನ್ನ ಸಾಕಿ ಸಲಹತಾ ಇರೋ ಚೀನಾಗೂ ಪಾಕ್ ದೊಡ್ಡ ದ್ರೋಹ ಮಾಡೋಕೆ ಮುಂದಾಗ್ತಿದೆ. ಹಾಗಿದ್ರೆ ಅಮೆರಿಕ ಜೊತೆಗೆ ಸೇರಿ ಪಾಕಿಸ್ತಾನ ಮಾಡೋಕೆ ಹೊರಟಿರೋದೇನು? ಭಾರತದ ಅಡಿಯಲ್ಲಿ ಏಳ್ತಿರೋ ಆ ಹೊಸ ದೇಶ ಯಾವುದು? ಅದಕ್ಕೆ ಈ ಮೂವರ ಕೂಟ ಏನ್ ತಂತ್ರ ಮಾಡ್ತಿದೆ? ಹಾಗೊಂದು ವೇಳೆಯಲ್ಲಿ ಹೊಸ ದೇಶ ಎದ್ರೆ ಭಾರತ ಮತ್ತು ಚೀನಾಗೆ ದೊಡ್ಡ ಆತಂಕ ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಈ ಪ್ಲಾನ್ ಏನಾದರೂ ಯಶಸ್ವಿ ಆಗಿಬಿಟ್ರೆ ಇಡೀ ಇಂಡೋ ಪ್ಯಾಸಿಫಿಕ್ ಭಾಗದ ರಾಜಕೀಯವೇ ಚೇಂಜ್ ಆಗ್ಬೋದು. ಸೊ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಆಪರೇಷನ್ ರಖೈನ್ ಸ್ಟೇಟ್. ಸ್ನೇಹಿತರೆ, ಈ ಬಾರಿ ಹೊಸ ರಾಷ್ಟ್ರದ ಸೃಷ್ಟಿಗೆ ತಯಾರಿ ಜೋರಾಗಿರೋದು ಬೇರೆಲ್ಲೂ ಅಲ್ಲ, ಮಯನ್ಮಾರ್ ದೇಶದ ಒಳಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಮಯನ್ಮಾರ್ 16 ತುಂಡುಗಳಾಗಿ ಒಡೆದು ಹೋಗಿದೆ. ಒಂದೊಂದು ಕಡೆ ಒಬ್ಬೊಬ್ಬರ ಆಡಳಿತ ಇದೆ. ಸೇನೆ ಕೈಯಲ್ಲಿ ಜಸ್ಟ್ 21% ಭೂಮಿ ಇದ್ರೆ 42% ಭೂಭಾಗವನ್ನ ಬಂಡುಕೋರರು ಕಂಟ್ರೋಲ್ ಮಾಡ್ತಿದ್ದಾರೆ. ದೇಶದ ಒಳಗೆ ಹಲವು ದೇಶ. ಇನ್ನುಳಿದ ಭೂಮಿ ಸಂಘರ್ಷ ಪೀಡಿತವಾಗಿದೆ. ಚಿನ್, ಶಾನ್, ಕಚಿನ್ ಹೀಗೆ ಎಲ್ಲೆಲ್ಲೂ ಬಂಡುಕೋರರು. ಇನ್ನು ರಖೈನ್ ರಾಜ್ಯದಲ್ಲಂತೂ 80% ಭೂಭಾಗವನ್ನು ಅರಕಾನ್ ಆರ್ಮಿ ಕಂಟ್ರೋಲ್ ಮಾಡ್ತಿದೆ. ಸೊ ಈಗ ಇದೇ ಭೂಮಿಯನ್ನು, ಅಂದರೆ ರಖೈನ್ ಭೂಮಿಯನ್ನು ಹೊಸ ದೇಶ ಮಾಡೋಕೆ ಅಮೆರಿಕ ತಯಾರಿ ನಡೆಸ್ತಾ ಇದೆ. ಹಾಗೆ ನೋಡಿದ್ರೆ ತುಂಬ ದಿನಗಳಿಂದಲೂ ಈ ಕೆಲಸ ನಡೀತಾ ಇತ್ತು. ಆದರೆ ಈ ಬಾರಿ ಪಾಕ್ ಎಂಟ್ರಿಯಿಂದ ಇದು ಇನ್ನಷ್ಟು ಜೋರಾಗಿದೆ. ಯುಎಸ್ ಚುನಾವಣೆಯನ್ನು ಮುಂದಕ್ಕೆ ತಳ್ತಿರೋದಕ್ಕೂ ಈ ಹೊಸ ದೇಶ ನಿರ್ಮಾಣಕ್ಕೂ ಕನೆಕ್ಷನ್ ಸಿಗ್ತಾ ಇದೆ. ಒಂದೊಂದಾಗಿ ಈ ಭಯಾನಕ ಜಿಯೋಪೊಲಿಟಿಕಲ್ ಗೇಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ, ಅದನ್ನು ಗಮನ ಕೊಟ್ಟು ನೋಡಿ. ಮೊದಲಿಗೆ ಈ ಸುದ್ದಿ ನೋಡಿ. ಇದು ಪಾಕಿಸ್ತಾನದ ಸೇನಾಧಿಕಾರಿಗಳು ಬಾಂಗ್ಲಾಗೆ ಬಂದಿರೋದು. ಮೇಲ್ನೋಟಕ್ಕೆ ಇದರಲ್ಲಿ ಏನಿದೆ, ಇತ್ತೀಚೆಗೆ ಇದು ಮಾಮೂಲಿ ಆಗಿದೆಯಲ್ವಾ? ಭಾರತದ ಬಲಭುಜದ ಮೇಲೆ ಕೂತಿರೋ ಮತಾಂತರ ಗ್ಯಾಂಗ್ ಆಗಾಗ ಈಗ ಭಾರತದ ಕಂಕಳಲ್ಲಿ ಸೃಷ್ಟಿಯಾಗಿರೋ ಹೊಸ ಮತಾಂತರ ಗ್ಯಾಂಗ್ ಇದೆಯಲ್ಲ, ಯೂನಿಸೆಂಟ್ ಗ್ಯಾಂಗ್, ಅಲ್ಲಿಗೆ ಬಂದು ಹೋಗ್ತಾ ಇರ್ತಾರಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಈ ಬಾರಿ ಇವರು ಹೋಗ್ತಿರೋದು ಬರೀ ಬಾಂಗ್ಲಾದ ಡಾಕಾಗಲ್ಲ, ಬದಲಾಗಿ ಡಾಕಾದಿಂದ ಬಹುದೂರಿರೋ ಕಾಕ್ಸ್ ಬಜಾರ್ಗೆ. ಸಾಮಾನ್ಯವಾಗಿ ಒಂದು ದೇಶದ ಆರ್ಮಿ ಆಫೀಸರ್ ಆದವರು, ಅದರಲ್ಲೂ ಬಾಂಗ್ಲಾಗೆ ಬಂದವರು ಅಷ್ಟು ದೂರ ಹೋಗೋದು ಅಪರೂಪ. ಆದರೆ ಈ ಅಧಿಕಾರಿಗಳು ಬಾಂಗ್ಲಾ ಸೇನೆಯ ಸೂಕ್ಷ್ಮ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಾಕ್ಸ್ ಬಜಾರ್ ಅನ್ನೋದು ರಖೈನ್ ರಾಜ್ಯದ ಹತ್ತಿರದಲ್ಲಿರೋ ನಗರ. ಬಾಂಗ್ಲಾ ಸೇನೆಯ 10ನೇ ಇನ್ಫೆಂಟ್ರಿ ಡಿವಿಷನ್ನ ಹೆಡ್ ಕ್ವಾರ್ಟರ್. ಅಲ್ಲಿ ಭೇಟಿ ಕೊಡ್ತಿದ್ದಾರೆ. ವಿಶೇಷ ಅಂದರೆ ಇವರು ಯಾರೂ ಕೂಡ ಅಫಿಷಿಯಲ್ ಭೇಟಿಗೆ ಅಂತ ಬಂದಿಲ್ಲ. ರಹಸ್ಯವಾಗಿ ಎಲ್ಲವನ್ನ ಕೂಡ ಮಾಡಲಾಗ್ತಿದೆ. ಇವ್ರನ್ನ ಬ್ರಿಗೇಡಿಯರ್ ಜನರಲ್ ನದೀಮ್ ಅಹಮದ್, ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ತವಾ, ಬ್ರಿಗೇಡಿಯರ್ ಜನರಲ್ ಸೌದ್ ಅಹಮದ್ ರಾವ್ ಅಂತ ಗುರುತಿಸಲಾಗಿದೆ. ಜುಲೈ 2ನೇ ವಾರದಲ್ಲಿ ಇವರು ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದು, ಅದಕ್ಕೂ ಮೊದಲು ಕಾಕ್ಸ್ ಬಜಾರ್ ಮತ್ತು ದುಬೈಗೆ ಭೇಟಿ ಕೊಡ್ತಾರೆ. ಅಲ್ಲಿ ಬಾಂಗ್ಲಾ ಸೇನಾಧಿಕಾರಿಗಳೊಂದಿಗೆ ಮೀಟಿಂಗ್ ಕೂಡ ಇಟ್ಕೊಂಡಿದ್ದಾರೆ. ಇದೇ ಈಗ ಈ ಆಟಕ್ಕೆ ಹೊಸ ಟ್ವಿಸ್ಟ್ ಕೊಡ್ತಾ ಇದೆ. ಯಾಕಂದರೆ ಕಾಕ್ಸ್ ಬಜಾರ್ ಅನ್ನೋದು ಇತ್ತೀಚೆಗೆ ತುಂಬ ಕುಖ್ಯಾತವಾಗಿದ್ದ ಜಾಗ. ಇಷ್ಟು ದಿನ ಸಿಲಿಗುರಿ ಕಾರಿಡಾರ್ ಅಥವಾ ಕೆಲವರು ಚಿಕನ್ ನಕ್ ಅಂತ ಕರೀತಾರೆ, ಆ ಪ್ರದೇಶ ರಂಗ್ಪುರ್ ಡಿವಿಷನ್ಗೆ ಮಾತ್ರ ಪಾಕಿಸ್ತಾನ ಬಂದು ಭಾರತವನ್ನು ಕೆಣ್ಕೋಕ್ ಪ್ರಯತ್ನ ಪಡ್ತಾ ಇತ್ತು. ಆದ್ರೀಗ ಕಾಕ್ಸ್ ಬಜಾರ್ಗೆ ಹೋಗ್ತಿರೋದು ಗಮನ ಸೆಳೀತಾ ಇದೆ. ಅಮೆರಿಕದ ಆಟದಲ್ಲಿ ಪಾಕಿಸ್ತಾನವು ಸೇರ್ಕೊಂಡಿದೆ ಅನ್ನೋ ಅನುಮಾನಕ್ಕೆ ಸ್ಪಷ್ಟ ಒಂದು ಸಂಕೇತಗಳನ್ನು ಕೊಡ್ತಾ ಇದೆ. ಕಳೆದ ಕೆಲ ತಿಂಗಳುಗಳಿಂದಲೂ ಅಮೆರಿಕ ಈ ಭಾಗದಲ್ಲಿ ದೊಡ್ಡ ಸಂಚು ಮಾಡ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ಇದನ್ನು ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಕೂಡ ಹೇಳಿದರು. ಸೇಂಟ್ ಮಾರ್ಟಿನ್ ದ್ವೀಪದಲ್ಲಿ ವಾಯುನೆಲೆ ಮಾಡೋಕೆ, ಚೀನಾ ಭಾರತವನ್ನು ಕಂಟ್ರೋಲ್ ಮಾಡೋಕೆ, ಬಂಗಾಳ ಕೊಲ್ಲಿ ಮೇಲೆ ಆಧಿಪತ್ಯ ಸಾಧಿಸೋಕೆ ಅಮೆರಿಕ ಇಲ್ಲೊಂದು ಪ್ರಯತ್ನ ಮಾಡ್ತಾ ಇದೆ. ಹಸೀನಾ ಇದ್ದಾಗ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಅವರು ಇದನ್ನು ಒಪ್ಪಿರಲಿಲ್ಲ. ಇದರ ಪರಿಣಾಮ ಅಮೆರಿಕ ಅಲ್ಲಿ ದಂಗೆ ಮಾಡಿಸ್ತು. ಅಮೆರಿಕದ ಡೀಪ್ ಸ್ಟೇಟ್ ಯೂನಸ್ ಮತ್ತವರ ಗ್ಯಾಂಗ್ಗೆ ಪಟ್ಟ ಕಟ್ತು. ಅದಾದಮೇಲೆ ಈಗ ಅವರು ಅಮೆರಿಕ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಅರ್ಜೆಂಟಾಗಿ ಅಮೆರಿಕಗೂ ನೆಲೆ ಬೇಕಾಗಿದೆ. ಹೀಗಾಗಿ ಆ ನೆಲೆಯನ್ನು ರಖೈನ್ ಸ್ಟೇಟ್ನಲ್ಲಿ ನಿರ್ಮಾಣ ಮಾಡೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಇದರ ಪರಿಣಾಮ ಹೊಸ ಕಾರಿಡಾರ್ ನಿರ್ಮಾಣ ಮಾಡಿ ಅದಕ್ಕೆ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್, ರೋಹಿಂಗ್ಯಾ ಕಾರಿಡಾರ್ ಅನ್ನೋ ಹೆಸರನ್ನು ಕೊಡ್ತಿದ್ದಾರೆ. ಬಾಂಗ್ಲಾದಲ್ಲಿರೋ ರೋಹಿಂಗ್ಯಾಗಳನ್ನು ವಾಪಸ್ ರಖೈನ್ ಸ್ಟೇಟ್ಗೆ ಕಳಿಸಿ ಅಲ್ಲಿ ಮಾನವೀಯ ನೆರವನ್ನು ಕೊಡ್ತೀವಿ ಅಂತ ಹೇಳಿ ಅದರ ಅಡಿಯಲ್ಲಿ ಅರಕನ್ ಆರ್ಮಿಗೆ ಲಾಜಿಸ್ಟಿಕಲ್ ಸಪೋರ್ಟ್ ಕೊಡೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ.
ಅದಕ್ಕೆ ಮೇನ್ ಹಬ್ ಆಗಿ ಕೆಲಸ ಮಾಡ್ತಿರೋದು ಇದೆ ಕಾಕ್ಸ್ ಬಜಾರ್. ಸ್ನೇಹಿತರೆ, ಹಾಗೆ ನೋಡಿದ್ರೆ ಈ ಸಂಪೂರ್ಣ ಯೋಜನೆಗೆ ಬಾಂಗ್ಲಾದ ಸೇನಾ ಮುಖ್ಯಸ್ಥ ವಕರುಜ್ಜಮಾನ್ ಒಪ್ಪಿಗೆ ಕೊಟ್ಟಿರಲಿಲ್ಲ. ಆತನಿಗೆ ಅಮೆರಿಕವನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಮುಂದೇನಾಗುತ್ತೆ ಅನ್ನೋದು ಗೊತ್ತು. ಹೀಗಾಗಿನೇ ಕಳೆದ 1 ವರ್ಷದಿಂದ ಚುನಾವಣೆ ಮಾಡಿ ಯೂನಸ್ರನ್ನ ಕೆಳಗಿಳಿಸಿ ಸುರಕ್ಷಿತರ ಕೈಯಲ್ಲಿ ದೇಶ ಕೊಡಿ ಅಂತ ಒತ್ತಡ ಹಾಕ್ತಾ ಇದ್ರು. ಆದರೆ ಡೀಪ್ ಸ್ಟೇಟ್ ಪೋಷಿತ ಯೂನಸ್ ಕುರ್ಚಿ ಇಳಿಯೋಕೆನೆ ರೆಡಿ ಇರಲಿಲ್ಲ. ಅಲ್ಲಿ ಬೇಗ ಚುನಾವಣೆ ಮಾಡಿದ್ರೆ ಬೇರೆಯವರು ಬಂದು ಕೂರ್ತಾರೆ, ಆಗ ಅವಕಾಶ ಇರಲ್ಲ ಅನ್ನೋ ಭಯ ಅಮೆರಿಕ ಮತ್ತವರ ಚೇಲಾಗಳಿಗೆ ಕಾಡ್ತಾ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರ್ಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 Night 4 Day ಪ್ರವಾಸವನ್ನ ಆಯೋಜಿಸಿದೆ. ಶಿರ್ಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 Star ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇದರ ಕಾರಣಕ್ಕೆ ವಕರುಜ್ಜಮಾನ್ ಬಹಿರಂಗವಾಗಿ ರಖೈನ್ ಕಾರಿಡಾರ್ನ ಅಗತ್ಯ ಇಲ್ಲ, ಚುನಾವಣೆ ಡಿಸೆಂಬರ್ ಒಳಗಡೆ ಮುಗಿಬೇಕು ಅಂತ ಹೇಳಿದ್ರು. ಆದರೆ ಆ ಹೇಳಿಕೆ ಬಂದ ತಕ್ಷಣ ಅಲ್ಲಿ ರಾಜೀನಾಮೆ ನಾಟಕ ಶುರುವಾಯಿತು. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಯೂನಸ್ ದೇಶದ ಸೇನೆ ಮೇಲೇನೆ ಪ್ರೆಷರ್ ಸೃಷ್ಟಿಯಾಗೋ ರೀತಿ ನೋಡ್ಕೊಂಡಿದ್ರು. ಅದರ ನಂತರ ವಕರುಜ್ಜಮಾನ್ ಯಾವುದೇ ಮಾತನಾಡೋಕೆ ಹೋಗಿರಲಿಲ್ಲ. ಅಮೆರಿಕವನ್ನ ಕೆಣಕಿದ್ರೆ ಅಲ್ಲಿ ಹತ್ಯೆಗಳು ನಡೆಯಬಹುದು ಅನ್ನೋ ಭಯ ಅವರಿಗಿದೆ. ಅದೆಲ್ಲ ಒಂದ್ ಕಡೆಗಿರಲಿ. ಅದಾದ್ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಸಹಾಯ ಹರಿತಾ ಇದೆ. ಇದಕ್ಕೀಗ ಪಾಕಿಸ್ತಾನದ ಸೇನೆ ಕೂಡ ಸೇರಿಕೊಂಡು ತರಬೇತಿ, ಆಯುಧ ಒದಗಿಸೋಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಅಮೆರಿಕ ಎಂಥ ಪ್ಲಾನ್ ಮಾಡಿದೆ ಅಂದರೆ, ಕಳೆದ 1 ವರ್ಷದಿಂದಲೂ ಬಾಂಗ್ಲಾ ಆಡಳಿತದ ಮೇಲೆ ಕಂಟ್ರೋಲ್ ಸಾಧಿಸುವ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ಕೆಲ ತಿಂಗಳುಗಳ ಹಿಂದೆ ಖಲೀಲುರ್ ರೆಹಮಾನ್ ಅನ್ನೋ ವ್ಯಕ್ತಿಯನ್ನ ಅಮೆರಿಕದಿಂದ ಕಳಿಸಿ ಬಾಂಗ್ಲಾದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹುದ್ದೆಗೆ ನೇಮಕ ಮಾಡಿಸಿಕೊಳ್ಳಲಾಗಿತ್ತು. ಈತ ಈ ಹಿಂದೆ ಬಾಂಗ್ಲಾದ ವಿದೇಶಾಂಗ ವ್ಯವಹಾರಗಳ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ವಿಶ್ವಸಂಸ್ಥೆಯಲ್ಲೂ ಕೂಡ ವರ್ಕ್ ಮಾಡಿದ್ರು. ಈತನನ್ನ ಅಮೆರಿಕ ಬಾಂಗ್ಲಾ ಕಳಿಸಿ ರೋಹಿಂಗ್ಯಾಗಳ ಸಮಸ್ಯೆ ಮೇಲ್ವಿಚಾರಣೆ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸಿತ್ತಂತೆ. ಅದಾದ ನಂತರ ಈತನನ್ನ ನೇರವಾಗಿ ಬಾಂಗ್ಲಾದ NSC ಆಗಿ ನೇಮಕ ಮಾಡಲಾಗಿದೆ. ಅಮೆರಿಕ ಪಾಕ್ ಜೊತೆಗೆ ಸಾಲು ಸಾಲು ಸಭೆ ಮಾಡಿದ್ದ ಈ ರೆಹಮಾನ್ ಕಳೆದ ಮೇ 29ನೇ ತಾರೀಕು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ರು. ನಮ್ಮ ಗಡಿ ಪಕ್ಕದ ಭೂಮಿಯನ್ನ ಅರಕನ್ ಆರ್ಮಿ ವಶಕ್ಕೆ ಪಡೆದುಕೊಂಡ ನಂತರ ಅರಕನ್ ಆರ್ಮಿಯೊಂದಿಗೆ ಸಂಪರ್ಕದಲ್ಲಿರೋದು ನಮಗೆ ತುಂಬಾ ಮುಖ್ಯ ಅಂತ ಅನ್ನಿಸ್ತು. ತನ್ನ ಗಡಿಯನ್ನ ರಕ್ಷಿಸಿ ಶಾಂತಿಯಿಂದ ಇರೋ ಹಾಗೆ ನೋಡ್ಕೊಳ್ಳೋದು ಬಾಂಗ್ಲಾಗೆ ಅನಿವಾರ್ಯ. ಅದರಿಂದಲೇ ಅರಕನ್ ಆರ್ಮಿಯೊಂದಿಗೆ ಅನಧಿಕೃತ ಸಂಪರ್ಕ ಹೊಂದೋಕೆ ಬಾಂಗ್ಲಾ ಡಿಸೈಡ್ ಮಾಡ್ತು. ಅರಕನ್ ಆರ್ಮಿ ಜೊತೆ ನಾವು ಮಯನ್ಮಾರ್ ಸರ್ಕಾರದೊಂದಿಗೂ ಕಾಂಟ್ಯಾಕ್ಟ್ ನಲ್ಲಿದ್ದೀವಿ. ಬಾಂಗ್ಲಾದಲ್ಲಿರೋ ರೋಹಿಂಗ್ಯಾ ನಿರಾಶ್ರಿತರ ಸಮಸ್ಯೆ ಬಗೆಹರಿಸೋಕೆ ಎಲ್ಲರೊಂದಿಗೂ ಟಚ್ನಲ್ಲಿರೋದು ತುಂಬಾ ಮುಖ್ಯ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಹುದ್ದೆಯಿಂದ ಕೆಳಗಿಳಿದ ನಂತರ ಜೂನ್ 19ನೇ ತಾರೀಕು ಈ ಖಲೀಲುರ್ ರೆಹಮಾನ್ ಅಮೆರಿಕದ ಡೆಪ್ಯೂಟಿ ಸೆಕ್ರೆಟರಿ ಆಫ್ ಸ್ಟೇಟ್ ಕ್ರಿಸ್ಟೋಫರ್ ಲ್ಯಾಡೋರನ್ನ ಮೀಟ್ ಮಾಡಿದ್ರು. ಈ ಭೇಟಿ ವೇಳೆ ರೋಹಿಂಗ್ಯಾ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಾಯಿತು. ದಕ್ಷಿಣ ಏಷ್ಯಾದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಮತ್ತು ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವ ಬಲಗೊಳಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಕ್ರಿಸ್ಟೋಫರ್, ಮೊಹಮ್ಮದ್ ಯೂನಸ್ರ ನಾಯಕತ್ವಕ್ಕೆ ಮೆಚ್ಚುಗೆ ಇದೆ, ಬಾಂಗ್ಲಾಗೆ ಬೆಂಬಲ ಕೊಡೋದನ್ನು ಅಮೆರಿಕ ಮುಂದುವರಿಸುತ್ತೆ ಅಂದಿದ್ರು. ಸೊ ಅಲ್ಲಿಗೆ ಅರಕನ್ ಆರ್ಮಿ ವಿಚಾರದಲ್ಲಿ ಅಮೆರಿಕದ ಆಟ ಕ್ಲಿಯರ್ ಆಗಿತ್ತು. ಅದಾದ ನಂತರ ಆ ಜಾಗಕ್ಕೆ ಈಗ ಪಾಕಿಸ್ತಾನ ಬರ್ತಾ ಇದೆ. ಪಾಕಿಸ್ತಾನ ಮತ್ತು ಈಗಿನ ಬಾಂಗ್ಲಾ ಸಲಹೆಗಾರರು ಅಂದರೆ ಯೂನಸ್ ಆ್ಯಂಡ್ ಗ್ಯಾಂಗ್ ತುಂಬ ಹತ್ತಿರದ ಸಂಬಂಧ ಹೊಂದಿರೋದ್ರಿಂದ ಈ ಸಪೋರ್ಟನ್ನು ಬಳಸಿಕೊಂಡು ಈ ಭಾಗದಲ್ಲಿ ಹೊಸ ದೇಶದ ಸೃಷ್ಟಿಗೆ ಪ್ರಯತ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಜನರಲ್ ಅಬು ತಯ್ಯಬ್ ಮಹಮ್ಮದ್ ಅನೋರನ್ನ ಬಾಂಗ್ಲಾದ NSA ಆಗಿ ನೇಮಿಸೋಕು ಯೂನಸ್ ಸರ್ಕಾರ ಮುಂದಾಗಿದೆ. ಈ ತಯ್ಯಬ್ ಪಾಕಿಸ್ತಾನದ ISI ಜೊತೆಗೆ ಲಿಂಕ್ ಹೊಂದಿರೋ ಕುಖ್ಯಾತಿ ಇರೋ ಮನುಷ್ಯ. ಮಾತು ತೆಗೆದ್ರೆ ಭಾರತದ ವಿರುದ್ಧ ದ್ವೇಷಕ್ಕಾಗ್ತಾರೆ. ಹೀಗಾಗಿ ISI ಮತ್ತು ಅಮೆರಿಕ ಇಬ್ಬರು ಸೇರ್ಕೊಂಡು ಬಾಂಗ್ಲಾದ ಮಧ್ಯಸ್ಥಿಕೆಯಲ್ಲಿ ದುಷ್ಕೃತ್ಯ ಮಾಡೋಕೆ ಮುಂದಾಗಿದ್ದಾರೆ. ಇಲ್ಲಿ 3 ರಾಷ್ಟ್ರಗಳಿಗೂ 3 ಕಾರಣ ಇದೆ. ಒಂದು ಬಂಗಾಳ ಕೊಲ್ಲಿ, ಎರಡನೇದು ಚೀನಾ, ಮೂರನೇದು ಭಾರತ. ಪಾಕ್ ಮತ್ತು ಬಾಂಗ್ಲಾಗೆ ಭಾರತ ಮೇನ್ ಟಾರ್ಗೆಟ್ ಆದರೆ ಅಮೆರಿಕಗೆ ಚೀನಾ ಮೇನ್ ಟಾರ್ಗೆಟ್. ಇಲ್ಲಿ ಪಾಕಿಸ್ತಾನ ಈಶಾನ್ಯ ರಾಜ್ಯಗಳಲ್ಲಿ ವಿಧ್ವಂಸ ಸೃಷ್ಟಿಸೋಕೆ ಪ್ರಯತ್ನ ಮಾಡ್ತಿದೆ. ಹೇಗೆ ಕಾಶ್ಮೀರದಲ್ಲಿ ಮುಜಾಹಿದೀನ್ಗಳನ್ನ ಬಿಟ್ಟು ಅಲ್ಲಿ ದುಷ್ಕೃತ್ಯ ಮಾಡ್ತಿದ್ದಾರೋ ಹಾಗೆ ಇಲ್ಲಿ ರೋಹಿಂಗ್ಯಾ ಮುಸ್ಲಿಂ ಯುವಕರನ್ನ ಸೆಳೆದು ಅಸ್ಥಿರತೆ ಉಂಟು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಬಾಂಗ್ಲಾಗೂ ಇತ್ತೀಚೆಗೆ ಭಾರತ ಕಂಡ್ರೆ ಆಗ್ತಾ ಇಲ್ಲ. ಅದರಲ್ಲೂ ಭಾರತ ಈ ಭಾಗದಲ್ಲಿ ಕಾಲದನ್ ಪ್ರಾಜೆಕ್ಟ್ ಶುರು ಮಾಡಿದ್ಮೇಲೆ ಬಾಂಗ್ಲಾ ಒಳಗೊಳಗೆ ಕುದಿತಾ ಇದೆ. ಈಶಾನ್ಯ ರಾಜ್ಯಗಳಿಗೆ ನೇರ ಸಂಪರ್ಕ ಸಿಗ್ತಾ ಇದೆ. ನನ್ನನ್ನು ಯಾರೂ ಮೂಸ್ತಿಲ್ಲ ಅಂತ ಬಾಂಗ್ಲಾಗ್ ಸಿಟ್ಟು.
ಯಾಕಂದ್ರೆ ಕೋಲ್ಕತ್ತಾದಿಂದ ಸಿಟ್ವೆ ಬಂದರನ್ನ ತಲುಪಿ ಅಲ್ಲಿಂದ ನೇರ ಈಶಾನ್ಯ ರಾಜ್ಯಕ್ಕೆ ಹೋಗೋ ರೀತಿ ಭಾರತ ಸಾವಿರಾರು ಕೋಟಿ ರೂಪಾಯಿಯನ್ನ ಇಲ್ಲಿ ಸುರಿತಾ ಇದೆ. ಸೊ ಈ ಪ್ರಾಜೆಕ್ಟ್ ಹಾಳಾಗಬೇಕು ಅಂತ ಬಾಂಗ್ಲಾ ಬಯಸ್ತಾ ಇದೆ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ 2019 ಇದೇ ಕಲದನ್ ಪ್ರಾಜೆಕ್ಟ್ ಮೇಲೆ ಅರಕನ್ ಸೇನೆ ದಾಳಿ ಮಾಡಿ ಕೆಲ ಭಾರತೀಯರನ್ನ ಅಪಹರಣ ಮಾಡಿತ್ತು. ಅವರು ಕಸ್ಟಡಿಯಲ್ಲಿದ್ದಾಗಲೇ ಒಬ್ಬ ಭಾರತೀಯ ಕಾರ್ಮಿಕ ಮೃತಪಟ್ಟಿದ್ರು. ಈ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿತ್ತು ಅಂದ್ರೆ ಭಾರತ ಮಯನ್ಮಾರ್ ಇಬ್ರು ಸೇರಿ ಜಂಟಿ ಆಪರೇಷನ್ ಮಾಡಬೇಕಾಗಿತ್ತು. ಅರಕನ್ ವಿರುದ್ಧ ಆಪರೇಷನ್ ಸನ್ರೈಸ್ ಹೆಸರಿನ ಕಾರ್ಯಾಚರಣೆ ನಡೆಸಿ ಸುಮಾರು 10 ರಿಂದ 12 ಅರಕನ್ ಆರ್ಮಿ ಕ್ಯಾಂಪ್ಗಳನ್ನು ನಾಶ ಮಾಡಲಾಗಿತ್ತು. ಅಸ್ಸಾಂನಲ್ಲಿ ಕುತಂತ್ರ ಮಾಡುತ್ತಿರುವ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸೋಮ್ ಅನ್ನೋ ಸಂಘಟನೆಯ 2 ಉಗ್ರರು ಹಾಗೆ ವಿವಿಧ ಉಗ್ರ ಸಂಘಟನೆಗಳಿಗೆ ಸೇರಿದ 38 ಉಗ್ರಗಾಮಿಗಳನ್ನು ಮಟ್ಟ ಹಾಕಲಾಗಿತ್ತು. ಅದಾದಮೇಲೆ ಅರಕನ್ ಆರ್ಮಿ ಭಾರತಕ್ಕೆ ನೈಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿತ್ತು. ಕಲದನ್ ಪ್ರಾಜೆಕ್ಟ್ಗೆ ಏನೂ ಮಾಡಲ್ಲ, ನಮ್ಮ ತಂಟೆಗೆ ಬರಬೇಡಿ ಅಷ್ಟೇ ಅನ್ನೋ ಥರದಲ್ಲಿ ಅವರು ಸ್ವಲ್ಪ ಸಂಬಂಧ ಸುಧಾರಿಸ್ಕೊಂಡಿದ್ರು ಭಾರತ ಜೊತೆಗೆ. ಆದರೆ ಇನ್ನೂ ಕೂಡ ಭಾರತ ಮತ್ತು ಅರಕನ್ ಆರ್ಮಿ ನಡುವೆ ಸಂಬಂಧ ಇನ್ನೂ ಪ್ಯಾಚಪ್ ಸ್ಟೇಜ್ನಲ್ಲೇ ಇದೆ. ಯಾಕಂದರೆ ಭಾರತ ಇವತ್ತಿಗೂ ಮಯನ್ಮಾರ್ ಸೇನೆಯೊಂದಿಗೂ ಗಟ್ಟಿ ಸಂಬಂಧವನ್ನು ಹೊಂದಿದೆ. ಆ ಮಯನ್ಮಾರ್ ಸೇನೆ ಜೊತೆಗೆ ಅರಕನ್ ಆರ್ಮಿ ಬಡಿದಾಡ್ತಾ ಇದೆ. ಅಲ್ಲದೆ ಈ ಅರಕನ್ ಆರ್ಮಿ ನಮ್ಮ ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ಪಕ್ಷಾಂತರ ಆಗ್ತಿರ್ತಾರೆ. ಹೀಗಾಗಿ ಭಾರತ ಇವ್ರನ್ನ ಪೂರ್ಣವಾಗಿ ನಂಬಕ್ಕಾಗ್ತಾ ಇಲ್ಲ. ಸೊ ಇಂಥ ಜಾಗಕ್ಕೆ ಈಗ ದುಷ್ಟರ ಗ್ಯಾಂಗ್ ಬಂದರೆ ಭಾರತಕ್ಕೂ ತಲೆನೋವು ಇದ್ದೇ ಇರುತ್ತೆ. ಈಗ ಆಲ್ರೆಡಿ ಈಶಾನ್ಯ ರಾಜ್ಯಗಳ ಬಂಡುಕೋರ ಗುಂಪುಗಳೊಂದಿಗೆ ಅರಕನ್ ಆರ್ಮಿಗೆ ಗಾಢವಾದ ಸಂಬಂಧ ಇದೆ. ಸೊ ಅದನ್ನೆಲ್ಲ ಬಳಸ್ಕೊಂಡು ಪಾಕಿಸ್ತಾನ ಈ ಆಟ ಆಡ್ಬೋದು. ರೋಹಿಂಗ್ಯಾ ಜನರನ್ನ ಇಸ್ಲಾಮಿಕ್ ಉಗ್ರವಾದಕ್ಕೆ ಸೆಳಿಬಹುದು. ಹೀಗಾಗಿನೇ ಭಾರತ ಕೂಡ ಇದನ್ನ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಒಬ್ಬ ಮಿತ್ರನಿಗಾಗಿ ಪಾಕ್ ತುಂಬಾ ಹಿಂದಿನಿಂದಲೂ ಹುಡುಕಾಡ್ತಿದೆ. ಆದರೆ ಬಾಂಗ್ಲಾ ಇಷ್ಟು ದಿನ ಅವಕಾಶ ಕೊಟ್ಟಿರಲಿಲ್ಲ. ಆದ್ರೀಗ ಯೂನಸ್ ಆ್ಯಂಡ್ ಗ್ಯಾಂಗ್ ವೀಳ್ಯ ಕೊಟ್ಟು ಕರೀತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನದ ISI ಪದೇ ಪದೇ ತನ್ನ ಅಧಿಕಾರಿಗಳನ್ನ ಹಾಗೂ ಸೇನೆಯವರನ್ನ ಬಾಂಗ್ಲಾಗೆ ಕಳಿಸ್ತಾ ಇದೆ. ಏನು ಅಮೆರಿಕಾಗೆ ಚೀನಾಗೆ ಕೌಂಟರ್ ಕೊಡೋ ಉದ್ದೇಶ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಚೀನಾ ಮಯನ್ಮಾರ್ ಸೇನೆಯೊಂದಿಗೆ ಒಳ್ಳೆ ಸಂಬಂಧ ಹೊಂದಿದೆ. ಮಯನ್ಮಾರ್ನಲ್ಲಿ ಕ್ಯಾಪ್ಚು ಅನ್ನೋ ಬಂದರನ್ನು $7.3 ಬಿಲಿಯನ್ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತಿದೆ. ಅದಿರೋದು ಕೂಡ ರಖೈನ್ ರಾಜ್ಯದಲ್ಲಿ, ನಮ್ಮ ಸಿಟ್ವೆಯಿಂದ ಕೇವಲ 106 ಕಿಲೋಮೀಟರ್ ಅಂತರದಲ್ಲಿ. ಈಗ ನೀವು ಮ್ಯಾಪ್ನಲ್ಲೂ ಕೂಡ ನೋಡ್ತಿರ್ಬೋದು, ಅಷ್ಟು ಹತ್ತಿರದಲ್ಲಿದೆ. ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಭಾರತವನ್ನು ಕಟ್ಟಹಾಕೋಕೆ ಚೀನಾ ಇದನ್ನ ಪ್ಲಾನ್ ಮಾಡಿತ್ತು. ಇದಕ್ಕಾಗಿ ಪಾಕಿಸ್ತಾನದಲ್ಲಿ ಸಿಪೆಕ್ ತರ ಮಯನ್ಮಾರ್ನಲ್ಲಿ ಸಿಮೆಕ್ ಹಮ್ಮಿಕೊಂಡಿತ್ತು, ಚೈನಾ ಮಯನ್ಮಾರ್ ಎಕನಾಮಿಕ್ ಕಾರಿಡಾರ್. ಇದು ಚೀನಾದ ಕುನ್ಮಿಂಗ್ ನಿಂದ ಹಿಂದೂ ಮಹಾಸಾಗರಕ್ಕೆ ನುಗ್ಗೋಕೆ ಹೈವೇ ತರ 1700 ಕಿಲೋಮೀಟರ್ ಉದ್ದದ ಕಾರಿಡಾರ್ ಪ್ಲಾನ್ ಆಗಿತ್ತು. ಇದರ ಅಡಿಯಲ್ಲಿ ಕ್ಯಾಕ್ಪ್ಯೂ ಸ್ಪೆಷಲ್ ಎಕನಾಮಿಕ್ ಝೋನ್ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಈ ಮಾರ್ಗದಿಂದ ಗ್ಯಾಸ್ ಮತ್ತು ತೈಲ ಸರಬರಾಜು ಮಾಡಿಕೊಳ್ಳೋದು, ಆ ಮೂಲಕ ಹೊರೆ ಕಮ್ಮಿ ಮಾಡಿಕೊಳ್ಳೋದು ಡ್ರ್ಯಾಗನ್ ಆಸೆಯಾಗಿತ್ತು. ಆದರೆ ಇಲ್ಲಿಗೆ ಅಮೆರಿಕ ಕಾಲಿಡೋ ಮೂಲಕ ರಾಜಕೀಯವಾಗಿ ಆರ್ಥಿಕವಾಗಿ ಚೀನಾವನ್ನು ಸುತ್ತುವರಿಯೋಕೆ ಪ್ರಯತ್ನ ಪಡ್ತಿದೆ. ಸಾಕಷ್ಟು ದಿನಗಳಿಂದಲೇ ಈ ಭಾಗಕ್ಕೆ ಮೇಲಿಂದ ಮೇಲೆ ತನ್ನ ಸೇನಾಧಿಕಾರಿಗಳನ್ನು ಕಳಿಸುವ ಮೂಲಕ ಅರಕನ್ ಆರ್ಮಿಯನ್ನು ಸ್ಟ್ರಾಂಗ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿ ಅರಕನ್ ಆರ್ಮಿ ಬಲಿಷ್ಠವಾದಷ್ಟು ಮಯನ್ಮಾರ್ ಈ ಭಾಗ ಆಗುತ್ತೆ, ಪೀಸ್ ಆಗುತ್ತೆ, ತುಂಡಾಗತ್ತೆ. ಆಲ್ರೆಡಿ ಆಗಿದೆ. ಆದರೆ ಮುಂದೆ ವಿಶ್ವಸಂಸ್ಥೆಯಲ್ಲೇ ತುಂಡು ಮಾಡೋದು, ಬೆಂಬಲ ಪಡೆಯೋ ರೀತಿ ಮಾಡೋದು ದೊಡ್ಡ ವಿಚಾರ ಅಲ್ಲ. ಮೊದಲೇ ಅಮೆರಿಕಗೂ ಮಯನ್ಮಾರ್ ಸೇನೆಗೂ ಆಗಬರಲ್ಲ. ಹೀಗಾಗಿ ಅದು ಹೊಸ ರಾಷ್ಟ್ರ ನಿರ್ಮಾಣ ಮಾಡೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಮಾಡಿಟ್ಟಿದ್ದಾರೆ ಅಮೆರಿಕನ್ಸ್. ಅದಕ್ಕಾಗಿ ಅವರದ್ದೇ ಶಿಷ್ಯರನ್ನ ಅಂದರೆ ಬಾಂಗ್ಲಾ ಪಾಕಿಸ್ತಾನವನ್ನು ಯೂಸ್ ಮಾಡ್ತಿದ್ದಾರೆ. ಇನ್ನು ಇಲ್ಲಿಗೆ ಅಮೆರಿಕ ಬಂದರೆ ಭಾರತಕ್ಕೂ ತೊಂದರೆ ತಪ್ಪಿದ್ದಲ್ಲ. ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಭಾರತದ ಅವಶ್ಯಕತೆ ಕೂಡ ಅಮೆರಿಕಕ್ಕೆ ಬರದೇ ಇರಬಹುದು. ಇದೇ ಕಾರಣಕ್ಕೆ ಈ ಎಲ್ಲ ಬೆಳವಣಿಗೆಗಳನ್ನ ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ನಾವು ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ಈ ರಖೈನ್ ಸ್ಟೇಟ್ ಬಗ್ಗೆ, ಅರಕನ್ ಆರ್ಮಿ ಬಗ್ಗೆ, ಅವ್ರಿಗೆ ಶಸ್ತ್ರಾಸ್ತ್ರ ಎಲ್ಲಿಂದ ಬರುತ್ತೆ, ಈ ರಾಜ್ಯದ ಪರಿಸ್ಥಿತಿ ಏನು, ಒಂದು ದೇಶನೇ ಆಗಿ ಇದು ರೂಪುಗೊಂಡ್ರೆ ಹೇಗಿರುತ್ತೆ ಆ ದೇಶ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.